ಶ್ರೀ ಗುರುಭ್ಯೋ ನಮಃ. ವ್ಯಸಸರ್ಜ ಅಂತ ಒಂದು ರೂಪ ಮಹಾನಾರಾಯಣ ಉಪನಿಷತ್ತಿಂದು. ಅದರ ಸಾಧುತ್ವದ ಬಗ್ಗೆ ಇಲ್ಲೊಂದು ಜಿಜ್ಞಾಸೆ ಮಾಡಬೇಕು ನಾವು. ವ್ಯಸಸರ್ಜ ಅಂತಲೇ ಎಲ್ಲ ಕಡೆ ಇದೆ, ಕೆಲವು ಕಡೆ ವೆಚ್ಚಸರ್ಜ, ಮೊದಲನೇ ಸಕಾರದ ಬದಲಾಗಿ ಚಕಾರ ಇದೆ ಅಂತ ಕೂಡ ನೋಡಿದ್ವಿ. ಅಲ್ಲಿ ಆ ವೆಚ್ಚಸರ್ಜ ಅನ್ನೋದ್ರ ಬಗ್ಗೆ ನಾವೇನೀಗ ಹೆಚ್ಚು ಜಿಜ್ಞಾಸೆ ಮಾಡೋದು ಬೇಡ, ಅದೊಂದು ಪಾಠ ಅಷ್ಟೆ. ಆದರೆ ವ್ಯಸಸರ್ಜ ಅಂತ ಆಯ್ತು ಹೇಗೆ ಅಂದರೆ, ಈ ವಿ ಆ ಸಸರ್ಜ ಸೃಜ ವಿಸರ್ಗೆ ಅಂತ ಧಾತು, ಆ ಸೃಜ ವಿಸರ್ಗೆ ಧಾತುವಿನ ಲಿಟ್ಲಕಾರ, ಭೂತಕಾಲದಲ್ಲಿ ಲಿಟ್ಲಕಾರ, ಭೂತಕಾಲದಲ್ಲಿ ಲಂಗ್ಲಕಾರ, ಲುಂಗ್ಲಕಾರ ಮತ್ತು ಲಿಟ್ಲಕಾರ ಅಂತ ಮೂರು ಲಕಾರಗಳಿವೆ, ಮೂರು ಕ್ರಿಯಾಪದಗಳಿವೆ. ಅದರಲ್ಲಿ ಈಗ ನಾವು ನೋಡ್ತಿರೋದು ವ್ಯಸಸರ್ಜ ಅಂತ ಅನ್ನೋದು ಲಿಟ್ಲಕಾರ. ವಿ ಆ ಸಸರ್ಜ ಅಂತ ಅದನ್ನ ಪದಚ್ಛೇದ ಮಾಡಬೇಕು. ವಿ ಆ ಇದ್ದು ನಮ್ಗೆ ಗೊತ್ತಿರುವಂತ ಎಣಸಂಧಿಯಾಗಿ ವ್ಯಾ ಆಗ್ತದೆ, ವ್ಯಾ ಸಸರ್ಜ ಅಂತ ಈಗ ರೂಪ ಆಗಬೇಕು. ವಿ ಆ ಸಸರ್ಜ ಇತಿ ಅವಯವ ವಿಭಾಗ, ಹೀಗೆ ಅದನ್ನು ವಿಭಾಗ ಮಾಡಬೇಕು. ಆದರೆ ನಾವು ವ್ಯಾ ಸಸರ್ಜ ಅಂತ ಹೇಳುವ ಬದಲು ಉಪನಿಷತ್ತು ಅದನ್ನ ವ್ಯಸಸರ್ಜ ಅಂತ ಹೇಳಿದೆ. ಹ್ರಸ್ವ ಯಾಕೆ ಬಂದಿದೆ ಅಂದರೆ, ಅದು ಲೌಕಿಕ ವ್ಯಾಕರಣದ ನಿಯಮಗಳಲ್ಲಿ ಯಾವ ಥರ ಇರ್ತದೋ ಅದನ್ನು ಮೀರಿ ವೈದಿಕ ವ್ಯಾಕರಣದ ನಿಯಮಗಳು ಇರ್ತವೆ ಅಂತ ನಮ್ಗೆ ಗೊತ್ತಿದೆ. ಅದರಿಂದ ವ್ಯಾಸಸರ್ಜ ಅಂತ ಹೇಳಬೇಕಾದಲ್ಲಿ ವ್ಯಸಸರ್ಜ ಅಂತ ಅದನ್ನ ಹೇಳಿದ್ದಾರೆ. ಅಲ್ಲಿ ಭಾಷ್ಯದೀಪಿಕಾಕಾರರು ಛಾಂದಸಃ, ಇದು ಛಂದಸ್ಸಿನಲ್ಲಿ ಹೀಗಾಗ್ತದೆ ಅಂತ ಇಷ್ಟೇ ಹೇಳಿದ್ದಾರೆ. ನಾವು ಅದ್ರ ಬಗ್ಗೆ ಸ್ವಲ್ಪ ವಿಸ್ತರಿಸಿ ನೋಡಬೇಕು. ಅದೇನು, ಈಗಾಗಲೇ ನಾವು ನೋಡಿದ್ದೀವಿ ಹಿಂದೆ, ದೀರ್ಘ ಇದ್ದಾಗ ಸಂಹಿತಾದಲ್ಲಿ ದೀರ್ಘ ಇದ್ದಾಗ ಅದನ್ನ ಹ್ರಸ್ವವಾಗಿ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತದೆ. ಸಂಹಿತಾದಲ್ಲಿ ಹ್ರಸ್ವವಾಗಿ ಮಾಡಿದ್ದಾಗ ಅದಕ್ಕೆ ದೀರ್ಘ ಇದ್ರೆ ಅದಕ್ಕೆ ಮತ್ತೊಂದು ಅರ್ಥ ಇರ್ತದೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷು ಮೊದಲಾದ ಎಲ್ಲಾ ಭಾಷೆಗಳಿಗೂ ಕೂಡ ಈ ನಿಯಮ ಇದ್ದಿದ್ದೆ. ನಾವು ಹಿಂದೆ ನೋಡಿದ್ವಿ ಅನೇಕ ಕಡೆ. ಬಹಳ ಬಹಳ ಚೆನ್ನಾಗಿದೆ ಅಂತಿಷ್ಟು ಹೇಳುವಾಗ ಸ್ವಲ್ಪ ಅದಕ್ಕಿಂತ ಬಹಳ ಚೆನ್ನಾಗಿದೆ ಅಂತ ವ್ಯಕ್ತಿಗೆ ಹೇಳಬೇಕು ಅಂತ ಅನಿಸಿದಾಗ ಅದು ಹ ಇದನ್ನೇ ದೀರ್ಘ ಮಾಡ್ತಾನೆ. ಮೂಲತಃ ಕೋಶದಲ್ಲಿ ವ್ಯಾಕರಣ ಪ್ರಕಾರ ಇರುವ ಶಬ್ದ ಬಹಳ ಅಂತಾನೆ, ಅದನ್ನು ಬಹಳ ಅಂತ ಹೇಳ್ತಾನಲ್ಲ, ಆ ಥರ ಇದನ್ನು ಕೂಡ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಮೂಲತಃ ಹ್ರಸ್ವ ಇದ್ದದನ್ನ ದೀರ್ಘವಾಗಿ ಮಾಡಿ ಹೇಳಿದ್ರೆ ಅಧಿಕತ್ವವನ್ನು ತೋರಿಸುವಂತ ಉದ್ದೇಶ ಇರ್ತದೆ. ಮೂಲತಃ ದೀರ್ಘವಾಗಿದ್ದದನ್ನ ಹ್ರಸ್ವವಾಗಿ ಹೇಳಿದ್ರೆ ಅಲ್ಲೊಂದೇನೋ ಕೊರತೆಯನ್ನು ತೋರಿಸುವಂತ, ಕೊರತೆ ಅಥವಾ ಕಡಿಮೆ ಅಲ್ಪತ್ವವನ್ನು ತೋರಿಸುವಂತ ಉದ್ದೇಶ ಇರ್ತದೆ. ಅದು ನಾವು ಕೊರತೆ ಅಂತ ಹೇಳಬೇಕಾಗಿಲ್ಲ, ಅಲ್ಪತ್ವವನ್ನು ತೋರಿಸುವಂತ ಉದ್ದೇಶ ಇರ್ತದೆ ಅಂತ ತಿಳ್ಕೊಂಡ್ರೆ ಸಾಕು. ಅದು ಹಾಗಾದ್ರೆ ಇಲ್ಲಿ ಏನು ಅಂದ್ರೆ, ಮೂಲತಃ ವಿ ಇತ್ಯುಪಸರ್ಗ, ವಿ ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕ ಸೃಜ ವಿಸರ್ಗೆ ಧಾತು, ಅದನ್ನ ವ್ಯಾಸಸರ್ಜ ಅಂತ ಹೇಳುವ ಬದಲು ವ್ಯಸಸರ್ಜ ಅಂತ ಹೇಳಿದಾಗ ಪರಮಾತ್ಮ ಬಹಳ ಕಷ್ಟಪಟ್ಟು ಅದನ್ನು ಪ್ರಯತ್ನ ಪಡಬೇಕಾಗಿ, ಈ ಜಗತ್ತಿನೆಲ್ಲ ನಿರ್ಮಿಸಬೇಕಾಗಿಲ್ಲ, ಅನಾಯಾಸವಾಗಿ ಅದನ್ನು ನಿರ್ಮಿಸಿಬಿಟ್ಟಿದ್ದಾನೆ ಅಂತ ಹೀಗೆ ಗೊತ್ತಾಗ್ತದೆ. ಈ ವ್ಯಾಸಸರ್ಜ ಬದಲಾಗಿ ವ್ಯಸಸರ್ಜ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಮುಂದೆ ಭಾಷ್ಯದೀಪಿಕಾದಲ್ಲಿ ಇಂದ್ರಾವರುಣ ವಾಮಹಂ ಅಂತ ಹೀಗೊಂದು ಪ್ರಯೋಗವನ್ನು ತೋರಿಸಿದ್ದಾರೆ. ಈ ತರ ಕೆಲವು ಕಡೆ ಆಗ್ತದೆ ಅಂತ, ಅದೇನು ನಮ್ಗೆ ಇಲ್ಲಿ ಹೆಚ್ಚು ಬೇಕಾಗಿಲ್ಲ, ಅದೊಂದು ಉದಾಹರಣೆ ತೋರಿಸಿದ್ದಾರೆ ಅಷ್ಟೇ ಅವರು. ಅದರಿಂದ ಅಂಥದನ್ನು ಬಿಟ್ಟಿರ್ತೀನಿ ನಾನು. ಅದು ಪ್ರಮೇಯ ದೀಪಿಕಾದಲ್ಲಿ, ಈ ಟೀಕಾಚಾರ್ಯರ ಪ್ರಮೇಯ ದೀಪಿಕಾ, ಅದು ಪ್ರಾಯ ತತ್ವನಿರ್ಣಯಕ್ಕೆ ಮತ್ತೆ ಈ ಗೀತಾ ಭಾಷ್ಯಕ್ಕೆ ಇರುವಂತಹ ಕಡೆ ಅಲ್ಲಿಯೂ ಕೂಡ ವ್ಯಸಸರ್ಜ ಅಂದರೆ ವಿಸಸರ್ಜ ಅಂತ ಅರ್ಥ. ಯಾಕಂದ್ರೆ ಬಹುಲ ಗ್ರಹಣ, ಬಹುಲ ಅಂದ್ರೆ ಎಲ್ಲ ಕ್ರಿಯೆಗಳಿಗೂ ಕೂಡ ಸಂಧಿ, ಸಮಾಸ, ದೀರ್ಘ, ಹ್ರಸ್ವ ಇದೆಲ್ಲದಕ್ಕೂ ಕೂಡ ವಿಕಲ್ಪಗಳನ್ನು ಹೇಳುವಂತಹ, ಆಪ್ಷನ್ಗಳನ್ನು ಹೇಳುವಂತಹ ಒಂದು ಪ್ರಕ್ರಿಯೆ ಬಹುಲ ಅಂತಂದ್ರೆ. ಹೀಗೆ ಬಹುಲ ಅಂತ ಹೇಳಿರೋದ್ರಿಂದ ವ್ಯಸಸರ್ಜ ಅನ್ನೋದಕ್ಕೆ ಅರ್ಥ ವಿಸಸರ್ಜ ಅಂತ ಹೀಗೆ ಹೇಳಿದ್ದಾರೆ. ಇನ್ನು ಭಾಷ್ಯದೀಪಿಕಾಚಾರ್ಯರು ಕೇಚಿತ್ತು ಲಿಟಿ ಅಟಾಗಮಃ ಛಾಂದಸಃ ಬಹುಲ ಗ್ರಹಣಾತಿಥಿ ಪ್ರಮೇಯ ದೀಪ ಅರ್ಥಮಾಹುವು. ಮತ್ತೆ ಕೆಲವರು ಈ ತರ ಹೇಳ್ತಾರೆ. ಈಗ ಭೂತಕಾಲಕ್ಕೆ ಸಂಬಂಧಪಟ್ಟಂತೆ ನಾವು ಲಕಾರಗಳನ್ನು ನೋಡಿದ್ದೀವಿ, ಲಂಗ್ ಲಕಾರ, ಲುಂಗ್ ಲಕಾರ ಮತ್ತು ಲಿಟ್ ಲಕಾರ. ಅದರಲ್ಲಿ ಲಂಗ್ ಲಕಾರ ಮತ್ತು ಲುಂಗ್ ಲಕಾರಕ್ಕೆ ಆದಿಯಲ್ಲಿ ಒಂದು ಅಕಾರ ಇರ್ತದೆ, ಅಭೂತ್. ಭೂಸತ್ತ ಎಂಬ ಧಾತು ತಗೊಂಡ್ರೆ ಆದಿಯಲ್ಲಿ ಅಭೂತ್, ಇದು
ಅಂತ ಕಾಣಿಸ್ತದೆ, ಇದು ಲುಂಗ್ಲಕಾರ. ಅಭವತ್ ಅಂತ ಹೇಳಿದ್ರೆ ಇದು ಲಂಗ್ಲಕಾರ. ಆದರೆ ಲಿಟ್ಲಕಾರದಲ್ಲಿ ಯಾವುದೇ ಧಾತುವಿಗೂ ಕೂಡ ಲಿಟ್ಲಕಾರದಲ್ಲಿ ಅಟ ಆಗಮ ಬರೋದಿಲ್ಲ. ಆದರೆ ಇಲ್ಲಿ ಹೇಗೆ ಬಂತು? ಲಿಟ್ಲಕಾರದಲ್ಲಿ ಸಾಮಾನ್ಯವಾಗಿ ಅಕಾರ ಬರೋದಿಲ್ಲ ಹಿಂದೆ, ಇಲ್ಲಿ ವೇದದಲ್ಲಿ ಮಾತ್ರ ಬಂದಿದೆ ಅಂತ ಕೆಲವರು ಹೇಳ್ತಾರೆ ಅಂತ ಅನ್ನೋದನ್ನ ಅಲ್ಲಿ ಭಾಷ್ಯ ದೀಪಿಕಾಚಾರ್ಯರು ಹೇಳಿದ್ದಾರೆ. ಆದರೆ ಅದಕ್ಕಿಂತ ಲಿಟ್ಲಕಾರಕ್ಕೆ ಆಕಾರ ಬಂದಿದೆ ಅಂತ ಹೇಳೋದಕ್ಕಿಂತ ವಿ ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕ ಸೃಜ ವಿಸರ್ಗಿ ಧಾತುವಿನ ಲಿಟ್ಲಕಾರವೇ ದೀರ್ಘವಾಗಿದ್ದನ್ನು ಹ್ರಸ್ವವಾಗಿ ಹೇಳುವುದರ ಉದ್ದೇಶ ಅಲ್ಲಿ ಅಲ್ಪ ಪ್ರಯತ್ನ ಅಂತ ಹೇಳೋದು ಹೆಚ್ಚು ಚೆನ್ನಾಗಿರ್ತದೆ. ಆಚಾರ ಅಂತದನ್ನ ಅನೇಕ ಕಡೆ ಹೇಳಿದ್ದಾರೆ. ಮತ್ತೆ ಇದರ ವಿಚಾರವನ್ನೆಲ್ಲ ನಾನು ಕೂಡ ಮಾಡ್ತಾ ಹೋದಾಗ ಈ ಹೇಗೆ ಶಬ್ದ ಸರಿಯಾಗ್ತದೆ ಅಂತ ಅನ್ನೋದನ್ನ ನಾನು ಕೂಡ ಬೇರೆ ಬೇರೆ ಮೂಲಗಳಿಂದ ವಿಚಾರ ಮಾಡಿ ನೋಡಿದೆ. ಒಂದ್ಸರಿ ಕೋಶವನ್ನು ನೋಡಿದೆ. ಇಲ್ಲಿ ವ್ಯಸಸರ್ಜ ಅಂತಿದೆಯಲ್ಲ, ಆ ವ್ಯ ಅಂತ ಅನ್ನೋದು ಏನಾದ್ರು ಒಂದು ಶಬ್ದ ಇದೆಯಾ ಅಂತ ಅನ್ನೋದನ್ನ ನಾನು ಗಮನಿಸ್ಲಿಕ್ಕೆ ಹೋದೆ. ಆ ವ್ಯ ಅಂತ ಅನ್ನೋದಕ್ಕೆ ಈ ಮ್ಯಾಕ್ಸ್ ಮುಲ್ಲರ್ ಮೊದಲಾದವರು ಬೇರೆ ಬೇರೆಯವರ ಕೋಶಗಳು ನೋಡಿದೆ, ಶಬ್ದ ಸಾಗರ ಇಂಥದ್ರಲ್ಲಿ ಬೇರೆ ನೋಡಿದಾಗ ವ್ಯ ಅಂತನ್ನುವುದಕ್ಕೇನೆ ಕವರ್ ಮಾಡುವವನು ಮತ್ತು ಕವರ್ ಮಾಡುವಿಕೆ, ಕವರರ್ ಅಂತ ಈಗ ಒಂದು ಅರ್ಥ ಇದೆ ವ್ಯ ಅಂತನ್ನುವುದಕ್ಕೆ. ಇದು ನೋಡಿ ವಿಚಿತ್ರ. ವಿ ಅಂತನ್ನುವುದಕ್ಕೆ ವಿ ಅಂದ್ರೆ ವಿಶೇಷ ಅಂತ ಅರ್ಥ ಇದೆ, ನಮ್ಗೆ ಗೊತ್ತಿದೆ. ಆದರೆ ವ್ಯ ಅಂತನ್ನುವುದೇ ಒಂದು ಪ್ರತ್ಯೇಕವಾದ ಶಬ್ದ ಇದೆ ಅಂತನ್ನೋದು ನಮಗೆ ಅಷ್ಟು ಗೊತ್ತಿರಲಿಲ್ಲ. ಈಗ ನೋಡಿ ಆಪ್ಟೆ ಡಿಕ್ಷನರಿಯಲ್ಲಿ ಈ ಕವರ್, ಆಪ್ಟೆ ಡಿಕ್ಷನರಿ ಪ್ರಕಾರ ಕವರ್ ಅಂತ ಅರ್ಥ ಆಗ್ತದೆ. ಮತ್ತೊಂದು ಡಿಕ್ಷನರಿ ಪ್ರಕಾರ ಕವರರ್, ಆ ಕವರ್ ಮಾಡುವಂತಹ ವ್ಯಕ್ತಿ ಅಂತ ಹೀಗೆ ಅರ್ಥ ಆಗ್ತದೆ. ಹಾಗೆ ಆ ವ್ಯ ಅಂತ ಅನ್ನೋದಕ್ಕೆ ವ್ಯಹವ್ಯೌ ವ್ಯಾಹ, ಹೇಗೆ ರಾಮಃ ರಾಮೋ ರಾಮಃ ಅಂತ ಇರ್ತದೋ ಹಾಗೆ ವ್ಯಹವ್ಯೌ ವ್ಯಾಹ ಅಂತ ಹೀಗೆ ಕೂಡ ಅದೊಂದು ಶಬ್ದ ತೋರಿಸಿದ್ದಾರೆ. ನಾನೀಗಾಗಲೇ ಕವರರ್ ಅಂತನೋ ಶಬ್ದವನ್ನು ನಿಮಗೆ ತೋರಿಸಿದೆ. ಅದನ್ನ ತೋರಿಸಿದಂತೆ ಅದಕ್ಕನುಸಾರವಾಗಿ ನಾವು ಇಲ್ಲಿಯೂ ವಿಚಾರ ಮಾಡುವುದಾದ್ರೆ ವ್ಯಸಸರ್ಜ ಅಂತಿದೆಯಲ್ಲ, ವ್ಯಸಸರ್ಜ ಅಂತ ಅನ್ನೋದನ್ನ ಒಂದು ಪ್ರತ್ಯೇಕ ಪದ ಅಂತ ತಿಳ್ಕೊಂಡ್ಬಿಡ್ಬೇಕು. ವಿ ಆಂಗ್ ಅಂತ ಎರಡು ದ್ವಯಪೂರ್ವಕ ಉಪಸರ್ಗ ದ್ವಯಪೂರ್ವಕ ಸಜ ಧಾತು ಅಂತ ಇಟ್ಕೊಳ್ದೇನೆ ವ್ಯ ಅಂತ ಅನ್ನೋದು ಪ್ರತ್ಯೇಕ ಶಬ್ದ ಅಂತ ಇಟ್ಕೊಂಡ್ಬಿಡ್ಬೇಕು. ವ್ಯ ಸಸರ್ಜ ಅಂತ ಹೀಗೆ ಹೇಳಿದಾಗ ವ್ಯ ಅಂದ್ರೆ ಕವರರ್, ಎಲ್ಲವನ್ನೂ ಕವರ್ ಮಾಡುವಂತಹ, ಎಲ್ಲವನ್ನೂ ವ್ಯಾಪಿಸುವಂತಹ ಭಗವಂತನು ಸಸರ್ಜ. ಹಾಗಾಗಿ ಸಸರ್ಜ ಅನ್ನೋದು ಧಾತು, ವ್ಯ ಅಂತ ಅನ್ನೋದು ನಾಮಪದ ಅಂತ ಇಟ್ಕೊಂಡ್ಬಿಟ್ಟಾಗ ಇನ್ನು ಎಲ್ಲವನ್ನೂ ಕವರ್ ಮಾಡುವಂತಹ ಈ ಭಗವಂತ ಈ ಜಗತ್ತೆಲ್ಲವನ್ನು ಸೃಷ್ಟಿಸಿದ ಅನ್ನುವಂಥ ಅರ್ಥ ಬಂದ್ಬಿಡ್ತದೆ. ಅದರಲ್ಲಿ ವ್ಯಸಸರ್ಜ ಅಂತನ್ನುವಲ್ಲಿ ವ್ಯಹವ್ಯೌ ವ್ಯಾಹ ವ್ಯಸ್ಸರ್ಜ ಅಂತ ವಿಸರ್ಗ ಕಾಣಿಸ್ತಾ ಇಲ್ಲ. ಅಥವಾ ನಪುಂಸಕಲಿಂಗದಲ್ಲಿ ಅದನ್ನೇ ಇಟ್ಕೊಳ್ಳೋಣ ಅಂತಂದ್ರೆ ಅದಕ್ಕೆ ಅನುಸ್ವಾರವೂ ಕಾಣಿಸ್ತಾ ಇಲ್ಲ. ಅದ್ಯಾಕೆ ಕಾಣಿಸ್ತಾ ಇಲ್ಲ ಅಂತ ಅನ್ನೋದನ್ನು ವಿಚಾರ ಮಾಡೋಣ. ಈ ವೈದಿಕ ವ್ಯಾಕರಣದಲ್ಲಿ ಅಂತ ಕೆಲವು ವ್ಯತ್ಯಾಸಗಳಾಗ್ತವೆ ಅಂತ ಸಮಾಧಾನನೂ ಹೇಳ್ಕೊಳ್ಳೋಣ. ಆದರೂ ಹೀಗೊಂದು ಸಾಧ್ಯತೆ ಇದೆ. ವ್ಯ ಅಂತ ಅನ್ನುವುದಕ್ಕೇನೆ ಕವರರ್ ಅಥವಾ ಕವರ್ ಅನ್ನುವಂಥ ಎರಡು ಅರ್ಥಗಳಿವೆ ಅನ್ನೋದನ್ನು ಕೂಡ ಗಮನಿಸಬೇಕು. ಇದು ನನಗೆ ಹೊಳೆದಂಥ ಅರ್ಥ. ದೊಡ್ಡವರು ಹೇಳಿದ ಅರ್ಥ ವಿ ಆಂಗ್ ಅಂತ ಎರಡು ಉಪಸರ್ಗಗಳು ಸೃಜಧಾತು, ಆದರೆ ದೀರ್ಘ ಇದ್ದುದನ್ನು ಹ್ರಸ್ವವಾಗಿ ಯಾಕೆ ಹೇಳಿದ್ದಾರೆ ಅಂದ್ರೆ ಭಗವಂತ ಅನಾಯಾಸವಾಗಿ ಇದನ್ನು ಮಾಡಿ ಮುಗಿಸಿರುವುದರಿಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ವ್ಯಸಸರ್ಜ ಅಂತ ಅನ್ನೋದ್ರ ಬಗ್ಗೆ ನಾವು ಮಾಡಿದಂಥ ಒಂದು ಜಿಜ್ಞಾಸ. ತುಂಬಾ ಚೆನ್ನಾಗಿದೆ. ಭಗವಂತ ಆ ದೃಷ್ಟಿಯಿಂದ ಅನಾಯಾಸವಾಗಿ ಎಲ್ಲವನ್ನು ಮಾಡಿ ಮುಗಿಸಿಬಿಟ್ಟಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅನಾಯಾಸವಾಗಿ ಅಲ್ಪ ಪ್ರಯತ್ನದಿಂದ ಅಂತ. ಇನ್ನ ಪದ್ಮನಾಭ ತೀರ್ಥರ ವ್ಯಾಖ್ಯಾನವೊಂದನ್ನ ಅಲ್ಲಿ ಭಾಷ್ಯ ದೀಪಿಕಾಚಾರ್ಯ ಹೇಳ್ತಿದ್ದಾರೆ. ಪದ್ಮನಾಭ ತೀರ್ಥಕೃತ ತತ್ವನಿರ್ಣಯ ಟೀಕಾಯಾಮ್, ತತ್ವನಿರ್ಣಯದ ಟೀಕಾದಲ್ಲಿ ಅದು ನ್ಯಾಯರತ್ನಾವಲಿ ಅಂತ ಹೆಸರು. ಅದರಲ್ಲಿ ವಯಂತಿ, ಅವಯಂತಿ ಅಂತ ಕೆಲವರು ಪದಚ್ಛೇದ, ಇನ್ನು ಕೆಲವು ಕಡೆ ವಯಂತಿ ಅಂತ ಪದಚ್ಛೇದ. ವಯಂತಿ ಇತಿ ವಿಚ್ಛಿದ್ಯ ತದಕ್ಷರೆ ಇತ್ಯೇವಚ ಪಠಿತ್ವ. ತದಕ್ಷರೆ ಅಂತ ಅವ್ರು ಪಠನೆ ಮಾಡ್ತಾರೆ, ಯದಕ್ಷರೆ ಅಲ್ಲ. ಯಾಕಂದ್ರೆ ನಾವು ಕಳೆದ ದಿವಸ ಅದು ನೋಡಿದ್ದೀವಿ, ಯದಕ್ಷರೆ ಅಂತ ಆಗ್ಬೇಕು, ತದಕ್ಷರೆ ಅಂತ ಆಗ್ಬೇಕು ಅಂತ ಹೀಗೆಲ್ಲ ನಾವು ಅದನ್ನ ನೋಡ್ತಾ ಬಂದಿದ್ದೇವೆ. ಹಾಗೆಲ್ಲ ಅದನ್ನ ವಿಚಾರ ಮಾಡಿದಾಗ ಇವರು ಪದ್ಮನಾಭ ತೀರ್ಥರು ತದಕ್ಷರೆ ಅಂತಾನೆ ಅದನ್ನ ಪಾಠ ಇಟ್ಕೊಂಡಿದ್ದಾರೆ. ಹಾಗೆ ಪಾಠ ಇಟ್ಕೊಂಡು ಮುಂದುವರೆದಿದ್ದಾರೆ. ಆದರೆ ಅವ್ರು ಹೇಳಿರೋ ಅರ್ಥ ತುಂಬಾ ಸುಂದರವಾಗಿದೆ. ಯಂ ಪುರುಷಂ ಸಮುದ್ರೇ ಅಂತ ಕವಯೋ ವಯಂತಿ.
ನೋಡಿ, ವಯಂತಿ ಅಂದ್ರೆ ವಾಂಛಂತಿ ಅಂತ ಅದರ ಅರ್ಥ. ಎಂ ಯಾವ ಪುರುಷನನ್ನು ಸಮುದ್ರೆಯಂತಹ ಸಮುದ್ರದ ಒಳಗಿರುವಂತಹ ಸಮುದ್ರಶಾಹಿಯಾದಂತಹ ಯಾವ ಭಗವಂತನನ್ನ ವಾಂಛಂತಿ ಈ ಜ್ಞಾನಿಗಳು ಬಯಸುತ್ತಾರೆ, ಅವನನ್ನು ಪಡೆಯಲಿಕ್ಕೆ ಬಯಸ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ವಾಂಛಂತಿ ತದಕ್ಷರೇ ಅಂದ್ರೆ ತಸ್ಮಿನ್ ಅಕ್ಷರೇ ಅಂಥ ನಾಶರಹಿತನಾದಂತಹ ಆ ಭಗವಂತನಲ್ಲಿ ಪರಮೆ ಪ್ರಜಾ ತದಾಧಾರ ತಿಷ್ಠಂತಿ, ಪ್ರಜೆಗಳೆಲ್ಲರೂ ಕೂಡ ಅವನನ್ನೇ ಆಧರಿಸಿಕೊಂಡು ಇರ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ತದಾಧಾರ ತಿಷ್ಠಂತಿ, ಇಲ್ಲಿ ನೋಡಿ, ಯಮಂತ ಸಮುದ್ರೇ ಕವಯೋ ವಯಂತಿ ಅಂತಿದೆಯಲ್ಲ, ಸಮುದ್ರದ ಒಳಗಿರುವಂತಹ ಯಾವ ಭಗವಂತನನ್ನ ಈ ಎಲ್ಲ ಸಾಧಕರು ಕೂಡ ಬಯಸ್ತಾರೋ, ಯಾವನಲ್ಲಿ ಈ ಜಗತ್ತೆಲ್ಲವೂ ಕೂಡ ಆಶ್ರಿತವಾಗಿ ನಿಂತ್ಕೊಂಡಿದೆಯೋ ಅಂಥ ಭಗವಂತ, ಮುಂದೇನಂಥ ಭಗವಂತ ಅಂದ್ರೆ ಅಂಥ ಭಗವಂತನನ್ನ ಈ ಜಗತ್ತಿನ ತಾಯಿಯಾದಂಥ ಲಕ್ಷ್ಮೀದೇವಿಯು ಕೂಡ ಅವಲಂಬಿಸಿದ್ದಾಳೆ. ಇಲ್ಲಿ ನೋಡಿ, ಜಗತಃ ಪ್ರಸೂತಿ ಅಂದ್ರೆ ಜಗತಃ ಜನಯಿತ್ರಿ ಪ್ರಕೃತಿ ಯತಃ ಪ್ರಸೂತ ಈ ಜಗತಃ ಪ್ರಸೂತಿ, ಈ ಸಮಸ್ತ ಪ್ರಪಂಚಕ್ಕೂ ಆಧಾರನಾದ ಜಲಶಾಹಿಯಾದ ಭಗವಂತನಿಂದಲೇ ಇವಳು ಕೂಡ ಹುಟ್ಟಿದ್ದಾಳೆ, ಜಗತ್ತಿನ ತಾಯಿಯಾದ ಲಕ್ಷ್ಮೀದೇವಿಯು ಕೂಡ ಹುಟ್ಟಿದ್ದಾಳೆ. ತೋಯೇನ ಜೀವಾನ್ ವ್ಯಸಸರ್ಜ ಅಂದ್ರೆ ವಿಶಿಷ್ಟವತಿ. ಇಲ್ಲಿ ನೋಡಿ, ನಾವು ಕಳೆದ ದಿವಸ ನೋಡಿದ್ವಲ್ಲ, ಕಳೆದ ದಿವಸ ನೋಡಿದಾಗ ತೋಯೇನ ಜೀವಾನ್ ವ್ಯಸಸರ್ಜ, ನೀರಿನಿಂದ ಅಂದ್ರೆ ತನ್ನ ಪರಾಕ್ರಮದಿಂದ, ಅಥವಾ ನೀರು ಅಂದ್ರೆ ಜೀವನ ಕರ್ಮಗಳಿಂದ, ಕರ್ಮವನ್ನು ಆಧಾರವಾಗಿ ಮಾಡಿಕೊಂಡು ಜಗತ್ತನ್ನು ಹುಟ್ಟಿಸಿದವನು ಭಗವಂತ ಅಂತ ಬಂದಿತ್ತು. ಈಗ ಆ ಜಗತ್ತನ್ನು ಹುಟ್ಟಿಸಿದವಳು ಲಕ್ಷ್ಮೀದೇವಿ ಅಂತ ಬರ್ತಾ ಇದೆ. ಯಾವ ಭಗವಂತನಿಂದ ಹುಟ್ಟಿದಂತಹ ಈ ಲಕ್ಷ್ಮೀದೇವಿ ಈ ಜಗತ್ತನ್ನು ಹುಟ್ಟಿಸಿದ್ಲು. ಇದು ತುಂಬಾ ಚೆನ್ನಾಗಿದೆ. ಭಗವಂತನಿಂದ ಹುಟ್ಟಿದಂತಹ ಲಕ್ಷ್ಮೀದೇವಿ ಮುಂದೆ ಈ ಜಗತ್ತನ್ನು ಹುಟ್ಟಿಸಿದ್ಲು ಅಂತ ಅದರ ಅರ್ಥ. ಅಲ್ಲಿ ತೋಯ ಅಂತಿದೆಯಲ್ಲ, ತೋಯ ಅಂದ್ರೆ ನೀರು ಅಂತ ಅರ್ಥ. ಹಿಂದೆ ನಾವು ತೋಯ ಅಂದ್ರೆ ಕರ್ಮ ಅಂತ ಅರ್ಥ ಮಾಡ್ಕೊಂಡಿದ್ವಿ, ತೋಯ ಅಂದ್ರೆ ವೀರ್ಯ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಹೊರತಾಗಿ ಇಲ್ಲಿ ತೋಯ ಅಂದ್ರೆ ನೀರು ಅಂತಾನೆ ಅರ್ಥ. ನೀರಿನಿಂದ ಈ ಜಗತ್ತನ್ನು ಸೃಷ್ಟಿಸಿದ್ಲು ಅಂದ್ರೆ ತೋಯೇನ ಅಂದ್ರೆ ಇತರ ಮಿಶ್ರಿತೇನ ಪೃಥ್ವಿ ಅಪ ತೇಜಸ್ಸು ವಾಯು ಆಕಾಶ ಇದೆಲ್ಲವನ್ನೂ ಸೇರಿಸಿಯೇ ತೋಯ ಅಂತ ಅನ್ನೋದೊಂದು ಉಪಲಕ್ಷಣ ಮಾತ್ರ, ಒಂದು ಶಬ್ದವನ್ನು ಮಾತ್ರ ಅವ್ರು ಹೇಳಿದ್ದಾರೆ. ಅದನ್ನ ಇಟ್ಕೊಂಡು ಎಲ್ಲವನ್ನೂ ತಿಳ್ಕೋಬೇಕು ನಾವು. ಅಂಥ ಜಗತ್ತನ್ನ ನೀರು ಮೊದಲಾದ ಮಹಾಭೂತಗಳಿಂದ ಅವಳು ಸೃಷ್ಟಿಸಿದಳು. ಜೀವಾನ್ ದೇಹವತ್ವೇನ ಸಸರ್ಜ, ಅವರೆಲ್ಲರಿಗೂ ಕೂಡ ಒಂದು ದೇಹವನ್ನು ಕೊಟ್ಟಳು. ಇತಿ ಏಕಾನ್ವಯೇನ, ಒಂದೇ ಅರ್ಥ ಹೇಳಿಬಿಡ್ತಾರೆ. ಅಲ್ಲಿ ಪರಮಾತ್ಮ ಜಗತ್ತನ್ನು ಸೃಷ್ಟಿಸಿದ ಅಂತ ಅವರು ಹೇಳಿಲ್ಲ. ಪರಮಾತ್ಮ ಜಗತ್ತನ್ನು ಸೃಷ್ಟಿಸಿದ್ದಾನೆ ಅನ್ನೋ ಅರ್ಥ ಅವರಿಗೆ ಅಭಿಪ್ರೇತನೇ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಆದ್ರೆ ಅವ್ರು ಹೇಳಿರುವುದು ಈ ತರ ಮಾಡ್ಕೊಂಡು ಹೇಳಿದ್ದಾರೆ. ಈ ಅರ್ಥನೂ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ, ತೋಯೇನ ಅಂತ ಹೇಳಿದಾರಲ್ಲ, ಅದು ನೀರು ಮೊದಲಾದ ಮಹಾಭೂತಗಳಿಂದ ಅಂತ ಹೇಳಬೇಕಾದ ಪ್ರಸಂಗ ಇದ್ದಾಗ ನೀರು ಅಂತ ಒಂದನ್ನೇ ಯಾಕೆ ಹೇಳಿದ್ದಾರೆ ಅಂದ್ರೆ, ಅಲ್ಲಿ ನಮ್ಗೆ ಇದೆಲ್ಲರಿಗೂ ಗೊತ್ತಿದೆ, ವ್ಯವಹಾರದಲ್ಲಿ ನಮಗೂ ಇದು ಗೊತ್ತಿದೆ, ಹಾಗೆ ಶಾಸ್ತ್ರವೂ ಕೂಡ ಅದನ್ನು ಹೇಳಿದೆ. ತ್ರಾತ್ಮಕತ್ವ ಭೂಯಸ್ತ್ವ ಅಂತ ಈಗ ಒಂದು ಬ್ರಹ್ಮಸೂತ್ರ ಇದೆ. ನಾನು ಹೇಳುವಾಗ ಸ್ವಲ್ಪ ಏನಾದ್ರು ಅಕ್ಷರ ಹೆಚ್ಚು ಕಡಿಮೆ ಮಾಡಿರ್ಬೋದು. ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ, ವಿಶೇಷವಾಗಿ ನಮ್ಮೆಲ್ಲರ ದೇಹಗಳು, ನಮ್ಮ ದೇಹಗಳು, ದೇವತೆಗಳ ದೇಹ, ಹೀಗೆ ಎಲ್ಲರ ದೇಹವೂ ಕೂಡ ಪಂಚಮಹಾಭೂತಗಳಿಂದ ಹುಟ್ಟಿದ್ದು. ಅದರಲ್ಲೂ ಕೂಡ ಪೃಥ್ವಿ ಅಪು ತೇಜಸ್ಸು ಇವು ಮೂರರಿಂದ ಪ್ರಧಾನವಾಗಿ ಹುಟ್ಟುವಂಥದ್ದು. ಅದು ಸರಿ. ಅದಲ್ಲದೆ ಎಲ್ಲದರಲ್ಲೂ ಕೂಡ ನೀರಿನಂಶ ಬಹಳ ಇರೋದ್ರಿಂದಲೇ ನಮ್ಮ ದೇಹಕ್ಕೆಲ್ಲರಿಗೂ ಒಂದಕ್ಕೊಂದು ಆಕಾರ ಬಂದಿದೆ. ಇದನ್ನ ನಾವು ಅನುಭವಕ್ಕೆ ತಂದ್ಕೋಬಹುದು. ಒಂದು ಯಾವುದೋ ಒಂದು ಭಕ್ಷ್ಯ ಭೋಜ್ಯ ಇತ್ಯಾದಿಗಳು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನೀರಿನಂಶ ಅದರಲ್ಲಿ ಜಾಸ್ತಿ ಇರ್ತದೆ. ನೀರು ಇರೋದ್ರಿಂದ ಅದಕ್ಕೊಂದು ಆಕಾರ ಬಂದಿರ್ತದೆ. ಮತ್ತೆ ಯಾವುದೋ ಲೋಹದ ಪದಾರ್ಥ, ಪ್ಲಾಸ್ಟಿಕ್ಕಿನ ಪದಾರ್ಥ ಇತ್ಯಾದಿಗಳನ್ನು ನಿರ್ಮಾಣ ಮಾಡುವಾಗ ಎಲ್ಲಾ ಕಡೆನೂ ಕೂಡ ಮೂಲತಃ ಅಲ್ಲಿ ನೀರಿದ್ದೇ ಇರ್ತದೆ. ಆ ಇದ್ದ ನೀರು ಆಮೇಲೆ ಆವಿಯಾಗಿ ಹೋಗ್ತದೆ. ಅಷ್ಟರೊಳಗೆ ಅದು ಆವಿಯಾಗಿ ಹೋಗುವುದರೊಳಗೆ ಅದಕ್ಕೊಂದು ಆಕಾರ ನಾವು ಕೊಡ್ತೇವೆ. ಆದ್ರಿಂದ ಆ ವಸ್ತುವಿಗೊಂದು ರೂಪ ಬರ್ತದೆ. ವಸ್ತುವಿಗೆ ರೂಪ ಬರುವುದು ಈ ನೀರಿನ ಅಂಶ ಇರುವುದರಿಂದಲೇ. ಆದ್ರಿಂದ ಅದು ಪಾರ್ಥಿವ ದೇಹ, ಪೃಥ್ವಿ ಲೋಕದಲ್ಲಿರುವಂಥವ್ರು ನಮ್ಮ ದೇಹ ಪಾರ್ಥಿವ ಮಹಾಭೂತದ ಪ್ರಾಧಾನ್ಯ ಇದ್ದದ್ದು. ಮತ್ತೆ ದೇವತೆಗಳ ದೇಹ ತೇಜೋಮಯವಾದದ್ದು. ಮತ್ತೆ ಯಾವುದೋ ಕೆಲವು ಪಿಶಾಚ ಮೊದಲಾದವುಗಳಿಗೆ ವಾಯು ದೇಹ ಇರ್ತದಂತೆಲ್ಲ ಕೇಳಿರ್ತೀವಿ. ಅದು ಯಾವುದೇ ಹೇಗೆ ಇಲ್ಲಿ
ಈ ಎಲ್ಲಾ ದೇಹಗಳನ್ನು ಒಟ್ಟಾಗಿ ಪರಿಗಣನೆ ಮಾಡಿದ್ರು ಕೂಡ ನೀರಿನ ಅಂಶ ಹೆಚ್ಚಿರ್ತದಂತ ಅಂತ ಒಂದು ಶಾಸ್ತ್ರದ ಪ್ರಮೇಯನೇ ಇದೆ. ಮುಂದೆ ನಾವು ಅದ್ರ ಬಗ್ಗೆ ನೋಡ್ತೇವೆ. ಆದ್ರಿಂದ ನೀರು ಅಂತ ಅವಳು ಪ್ರತ್ಯೇಕವಾಗಿ ಹೇಳಿದ್ದಾಳೆ. ಅಲ್ಲಿ ಉಪನಿಷತ್ತು ಹೇಳಿದೆ ನೀರಿನ ಮೂಲಕ ಅಂದ್ರೆ ಉಳಿದ ಮಹಾಭೂತಗಳ ಮೂಲಕನೂ ಕೂಡ ಜಗತ್ತನ್ನ ಅವಳು ಸೃಷ್ಟಿಸಿದಳು ಅಂತ ಅರ್ಥ. ಒಂದು ತುಂಬಾ ಸುಂದರವಾದಂತಹ ಮತ್ತೊಂದು ಅರ್ಥವೂ ಕೂಡ ಇದೆ, ಅದನ್ನ ನಾವು ತಿಳ್ಕೋಬಹುದು. ಅದಕ್ಕೆ ಭಗವದ್ಗೀತೆ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಮಮ ಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಭಗವದ್ಗೀತೆಯ ಮಾತು. ನನ್ನ ಯೋನಿ ಅಂದ್ರೆ ನನ್ನ ಪತ್ನಿ ಲಕ್ಷ್ಮೀದೇವಿ, ತಸ್ಮಿನ್ ಗರ್ಭಂ ದಧಾಮ್ಯಹಂ ಅವಳಲ್ಲಿ ನಾನು ಗರ್ಭಾಧಾನ ಮಾಡ್ತೇನೆ, ಆಮೇಲೆ ಈ ಜಗತ್ತಿನ ಎಲ್ಲ ಉತ್ಪತ್ತಿಯೂ ಕೂಡ ಆಗ್ತದೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ, ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿ ಮತ್ತೆ ಕ್ರಿಮಿ ಕೀಟ ಮನುಷ್ಯ ದೇವ ಹೀಗೆ ಎಲ್ಲಾ ಕಡೆನೂ ಕೂಡ ಎಲ್ಲಾದ್ರೂ ಸಂತಾನೋತ್ಪತ್ತಿ ಆದರೆ ಅದಕ್ಕೆಲ್ಲದಕ್ಕೂ ಕೂಡ ತಾಸಾಂ ಬ್ರಹ್ಮ ಮಹದ್ಯೋನಿ, ಎಲ್ಲಾ ಕಡೆನೂ ಕೂಡ ತಾಯಿ ಲಕ್ಷ್ಮೀ ದೇವಿಯೇ ಅಲ್ಲಿ ತಾಯಿಯಾಗಿರ್ತಾಳೆ. ಅಹಂ ಬೀಜಪ್ರದಃ ಪಿತಾ, ಅಲ್ಲಿ ಗರ್ಭಾಧಾನ ಮಾಡಿದ ತಂದೆಯೇ ನಾನು ಅಂತ ಭಗವಂತ ಗೀತಾದಲ್ಲಿ ಹೇಳ್ಕೊಂಡಿದ್ದಾನೆ. ಇಲ್ಲಿ ಒಂದು ವಿಷಯ ನಾವು ತಿಳ್ಕೋಬೇಕು, ಗರ್ಭಾಧಾನ ಅಂದ್ರೆ ಕಳೆದ ದಿವಸ ಹೇಳಿದಂತೆ ಭಗವಂತನ ಒಂದು ಅಂಶವೇ ಜಗತ್ತು ಆಗಿರುವುದಲ್ಲ ಅನ್ನೋದು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಭಗವಂತನ ಶಕ್ತಿ ಮಾತ್ರ ಅದು, ಒಂದು ಅಪ್ರಾಕೃತವಾದಂತಹ ಶಕ್ತಿ ಜಗತ್ತಿನಲ್ಲಿ ಎಲ್ಲಾ ಕಡೆಗೂ ಸಂಚಾರ ಮಾಡ್ತಿರ್ತದೆ ಹೊರತು ಮತ್ತು ಆ ಶಕ್ತಿ ಭಗವಂತ ಇವೆಲ್ಲವೂ ಜಗತ್ತಿನ ಉತ್ಪತ್ತಿಗೆ ನಿಮಿತ್ತ ಕಾರಣ ಆಗ್ತಾರೆ ಹೊರತು ಯಾವ ಕಾರಣಕ್ಕೂ ಭಗವಂತ ಅಥವಾ ಭಗವಂತನ ಶಕ್ತಿ ಜಗತ್ತಿಗೆ ಉಪಾದಾನ ಕಾರಣ ಆಗುವುದಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದರಿಂದ ಇಲ್ಲಿ ಗರ್ಭಾಧಾನ ಅಂತಂದ್ರೆ ಅವನ ಶಕ್ತಿಯ ಆಧಾನ ಅಂತ ಇಷ್ಟೇ ಅರ್ಥ. ಹಾಗಾದ್ರೆ ತೋಯ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಇದನ್ನ ಒಂದ್ಸರಿ ನಾನು ಕೇಳಿದ್ದೆ, ನೀವು ಅದನ್ನು ಕನ್ಫರ್ಮ್ ಮಾಡಬೇಕು. ಎಲ್ಲೋ ಗೋವಿಂದಾಚಾರ್ಯ ಮುಖದಿಂದೆಲ್ಲೋ ಕೇಳಿದ್ದೆ. ಈಗ ಒಬ್ಬ ಸ್ತ್ರೀ ಗರ್ಭಿಣಿ ಆದ್ಲು ಅಂತಂದ್ರೆ ಅಲ್ಲಿ ಅವಳಿಗೆ ನೀರು ನಿಂತಿತು ಅಂತ ಹೇಳ್ತಾರಂತೆ. ಹಾಗೆ ತೋಯೇನ ಭೂಯಾನ್ಯ ಸಸರ್ಜ ಅಂತಂದ್ರೆ ಭಗವಂತ ತನ್ನಲ್ಲಿ ಗರ್ಭಾಧಾನ ಮಾಡಿದ್ನಲ್ಲ, ಆ ಗರ್ಭಾಧಾನ ಮಾಡಿದಾಗ ನೀರು ಅಲ್ಲಿ ನಿಂತಿತ್ತಲ್ಲ, ಆ ನಿಂತಾಗ ಅದರಿಂದ ಮೂಲಕ ಈ ಜಗತ್ತನ್ನು ಸೃಷ್ಟಿಸಿದಳು. ಭಗವಂತನಿಂದ ಸ್ಥಾಪಿತವಾದ ಗರ್ಭವನ್ನು ತನ್ನ ವೀರ್ಯವನ್ನು ತನ್ನ ಗರ್ಭದಲ್ಲಿ ಧರಿಸಿ ಮುಂದೆ ಜಗತ್ತನ್ನು ಸೃಷ್ಟಿಸಿದಳು ಆಕೆ ಅಂತ ಅದು ಅಲಂಕಾರಿಕವಾದ ಮತ್ತು ಶೃಂಗಾರಮಯವಾದಂತಹ ಒಂದು ವರ್ಣನೆ. ಏನಾದರೂ ಲೌಕಿಕ ತಂದೆ ತಾಯಂದಿರಂತೆ ಈ ಪರಮಾತ್ಮ ಮತ್ತು ಲಕ್ಷ್ಮಿಯರಿಂದ ಈ ಜಗತ್ತು ಹುಟ್ಟುವುದಲ್ಲ ಅನ್ನೋದನ್ನು ಗಮನಿಸಬೇಕು. ಹೀಗೆ ಕನ್ನಡದಲ್ಲಿ ನೀರು ನಿಂತಿತ್ತು ಅಂದ್ರೆ ಅವಳು ಗರ್ಭಿಣಿಯಾಗಿದ್ದಾಳೆ ಅಂತ ಅರ್ಥ. ನೀರು ಅನ್ನುವುದು ಗರ್ಭಕ್ಕೆ ಸಂಕೇತ. ಅಲ್ಲಿ ಪುರುಷನ ಒಂದು ಅಂಶ ಮತ್ತು ಸ್ತ್ರೀಯ ಒಂದು ಅಂಶ ಅರ್ಥ ಇರ್ತದೆ. ಅವು ಎರಡು ಕೂಡ ಆರಂಭದಲ್ಲಿ ತುಂಬಾ ನೀರಾಗೇ ಇರ್ತದೆ. ಮುಂದೆ ಅವೆಲ್ಲ ಕ್ರಮವಾಗಿ ಘನವಾದ ಆಕಾರವನ್ನು ತಾಳಿ ಒಂದು ದೇಹ ರಚನೆ ಆಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿದ್ದದು. ಆದ್ರಿಂದ ತೋಯೇನ ವ್ಯಸಸರ್ಜ ಅಂದ್ರೆ ಭಗವಂತ ತನ್ನಲ್ಲಿ ಸ್ಥಾಪಿಸಿದ ವೀರ್ಯದಿಂದ ಜಗತ್ತನ್ನು ಸೃಷ್ಟಿಸಿದಳು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಇದು ಹೀಗೆ ಪದ್ಮನಾಭ ತೀರ್ಥರು ತಿಳಿಸಿರುವಂತಹ ಅರ್ಥ. ಮುಂದೆ ನಾರಾಯಣ ಪಂಡಿತರ ಕೃತಿ ಅದು ತತ್ವಮಂಜರಿ ಅಂದ್ರೆ ಈ ತತ್ವ ನಿರ್ಣಯಕ್ಕೇನೆ, ಅಲ್ಲಿಯೂ ಕೂಡ ತದಕ್ಷರೆ ಅಂತಲೇ ಪಠನೆ ಮಾಡಿದ್ದಾರೆ. ಯಸ್ಮಿನ್ ತಸ್ಮಿನ್ ಅಕ್ಷರೇ ಪ್ರಜಾ ಸಂತಿ ಯತಃ ಪ್ರಸೂತ ಅಂದ್ರೆ ಪ್ರಸೂತ ಅಂದ್ರೆ ಪರಾಧೀನ ವಿಶೇಷಂ ಪ್ರಾಪ್ತ. ಈ ಶಬ್ದವನ್ನು ನೀವೆಲ್ಲ ಬಹುಶ್ರುತರಿದ್ದೀರಾ, ಅದರಿಂದ ಕೇಳೇ ಇರ್ತೀರಿ. ಒಂದು ಪರಾಧೀನವಾದ ವಿಶೇಷ, ಅಲ್ಲಿಯವರೆಗೆ ವಿಶೇಷ ಅಂದ್ರೆ ಈ ಹಿಂದೆ ಇಲ್ಲದೇ ಇರುವಂತಹ ಒಂದು ಹೊಸ ಸಂಗತಿ ಆ ಲಕ್ಷ್ಮೀದೇವಿಯಲ್ಲಿ ಬರ್ತದೆ. ಅದು ಪರಾಧೀನವಾಗಿ ಇನ್ನೊಬ್ಬರ ಅಧೀನವಾಗಿ ಬರ್ತದೆ. ಅದರಲ್ಲೂ ವಿಶೇಷವಾಗಿ ಬೇರೆ ಯಾರ ಅಧೀನ್ಯವೂ ಅವಳಿಗಿಲ್ಲ. ಆದ್ರಿಂದ ಪರ ಅಂದ್ರೆ ಭಗವಂತ, ಆ ಪರಾಧೀನ ವಿಶೇಷಾವಾಪ್ತಿಯೇ ಅವಳಿಗೆ ಸೃಷ್ಟಿ. ಹೀಗೆ ಅವಳಿಗೆ ಅದರ ತಾತ್ಪರ್ಯ ಆಗ್ತದೆ. ಶ್ರೀಹಿ ತೋಯೇನ ಅಂದ್ರೆ ಕರ್ಮಣ ಜೀವಾನ್ ಭೂಮ್ಯಾಂ ಪ್ರಕೃತ್ಯಾಂ ವ್ಯಸಸರ್ಜ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳಿದ್ದಾರೆ. ಈ ಅರ್ಥ ತುಂಬಾ ಚೆನ್ನಾಗಿದೆ. ಗೀತೆಯ ಒಂದು ಅರ್ಥವನ್ನು ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡ್ರೆ ಅಲ್ಲಿ ಅಲಂಕಾರ, ಶೃಂಗಾರ, ಒಂದು ತತ್ವ ಎಲ್ಲವೂ ಕೂಡ ಇದರಲ್ಲಿ ಅಡಕಾಗಿದೆ. ಭಗವಂತನು ಕೂಡ ಜಗತ್ತಿಗೆ ತಂದೆಯೂ ಹೌದು ತಾಯಿಯೂ ಹೌದು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಜಗತ್ತನ್ನ ಹೊತ್ತು ಹೆತ್ತ ತಂದೆ ಮತ್ತು ತಾಯಿಯು, ಹೊತ್ತ ತಾಯಿ ಹೆತ್ತ ತಂದೆ ಅಂತ ಹೀಗೆ ಭಗವಂತನ ತಿಳ್ಕೋಬೇಕು. ಈ ಭಗವಂತನ ನಾಭಿಕಮಲದಿಂದ ಪದ್ಮ ಬಂತಲ್ಲ, ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಉಲ್ಲೇಖ ಇದೆ, ತುಂಬಾ ಚೆನ್ನಾಗಿದೆ. ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮ ಅಭೂಧರೇ ಅಂತ. ಭಗವಂತನ ಹೊಟ್ಟೆಯಲ್ಲಿ ಒಂದು ನೀರಿತ್ತಂತೆ. ಆ ನೀರು ಕ್ರಮವಾಗಿ ವಾಯುನಾ ಶುಷ್ಕಂ,
ವಾಯುವಿನಿಂದ ಅದು ಶುಷ್ಕವಾಗಿ ಆ ತೇವಾಂಶ ಹೊರಟೋಗಿ ಭಿನ್ನಂ ಅರಳಿ ಪದ್ಮವಭೂತ್, ಅದು ಪದ್ಮವಾಯಿತು ಅಂತ. ಹೀಗೆ ಭಗವಂತ ಬರೇ ಲಕ್ಷ್ಮೀದೇವಿ ಅಲ್ಲ, ಭಗವಂತನು ಕೂಡ ಹೀಗೆ ಆ ಜಗತ್ತನ್ನ ಮೊದಲು ಬ್ರಹ್ಮಾಂಡ ರೂಪವಾದಂತಹ ಕಮಲವನ್ನು ಮೊದಲು ತನ್ನ ಗರ್ಭದಲ್ಲಿ ನೀರಿನ ರೂಪದಿಂದ ಹೊತ್ತಿದ್ದ, ಮುಂದೆ ಅದನ್ನ ಘನೀಭವಿಸಿಕೊಂಡ ಅಂತ ಅಲ್ಲೂ ಕೂಡ ನಾವು ನೋಡಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.